ಅಂತಿಮ ದಿನದ ಪಾದಯಾತ್ರೆಯಲ್ಲಾದ್ರೂ ಭಾಗ್ಯ ಆಗ್ತಾರ ರೆಬಲ್ ಲೇಡಿ. ಮೈಸೂರು ಚಲೋದಲ್ಲಿ ಭಾಗ್ಯ ಆಗ್ತಾರ ಮಾಜಿ ಸಂಸದೆ ಸುಮಲತಾ. ಈ ಪಾದಯಾತ್ರೆಯಲ್ಲಿ ಸುಮಲತಾ ಭಾಗ್ಯ ಆಗಿಲ್ಲ ಅನ್ನುವಂತ ಅಸಮಾಧಾನ, ಆಕ್ರೋಶ ಎಲ್ಲವೂ ಕೂಡ ಇತ್ತು. ಇತ್ತೀಚಿನ ಲೋಕಸಭಾ ಚುನಾವಣಾ ಆದಮೇಲೆ ಎಲ್ಲದರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಮೊದಲು ಮಂಡ್ಯ ಸೊಸೆ, ಮಂಡ್ಯನೇ ನನ್ನ ತವರು, ಮಂಡ್ಯನೇ ನನ್ನ ಉಸಿರು ಅಂತಿದ್ರು. ಬಟ್ ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗ್ಯ ಆಗ್ತಿಲ್ಲ. ಇದರಿಂದ ಅಸಮಾಧಾನ ಇದೆ. ಇವತ್ತಾದ್ರೂ ಭಾಗ್ಯ ಆಗ್ತಾರ ಮಾಜಿ ಸಂಸದೆ ಸುಮಲತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ದೋಸ್ತಿ ಪಾದಯಾತ್ರೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸುಮಲತಾ. ಕಳೆದ 6 ದಿನದಿಂದ ಪಾದಯಾತ್ರೆಯಿಂದ ದೂರ ಉಳಿದಿದ್ದಾರೆ ಮಾಜಿ ಸಂಸದರು. ಸ್ವಕ್ಷೇತ್ರ ಮಂಡ್ಯದಲ್ಲಿ ಪಾದಯಾತ್ರೆ ಸಾಗಿದ್ರೂ ಕೂಡ ಸುಮಲತಾ ಮಾತ್ರ ಬಂದ್ಲೂ ಇಲ್ಲ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲಿಲ್ಲ, ಗೈರಾಗ್ಬಿಟ್ರು. ಬಿಜೆಪಿಯಿಂದಲೇ ಸೈಡ್ ಲೈನ್ ಆಗ್ತಾ ಇದ್ದಾರ ಮಾಜಿ ಸಂಸದೆ ಹಾಗಾದ್ರೆ, ಅಥವಾ ರಾಜಕೀಯದಿಂದಲೇ ಅಂತರ ಕಾಯ್ದುಕೊಂಡ್ರ ಸುಮಲತಾ? ಮಂಡ್ಯದಿಂದಲೂ ದೂರ ಪಕ್ಷದ ಕಾರ್ಯಕ್ರಮಗಳಿಂದಲೂ ಅಂತರ, ಪಾದಯಾತ್ರೆಯಲ್ಲಿ ಭಾಗ್ಯ ಆಗಿ ಊಹಾಪೋಹಕ್ಕೆ ಬ್ರೇಕ್ ಹಾಕ್ತಾರಾ? ಯಾವತ್ತೂ ಭಾಗ್ಯ ಆಗ್ತಾರಾ ಆಗಲ್ವಾ ಅನ್ನೋದು ಪ್ರಶ್ನೆ. ಒಂದಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಟಿಕೆಟ್ ಬೇಕು ಅಂತ ಅಂದಾಗ ಎಲ್ಲ ಕಡೆಯಲ್ಲಿ ಓಡಾಡ್ತಾ ಇದ್ರು, ಎಲ್ಲರ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಈ ಪಾದಯಾತ್ರೆಯಲ್ಲಿ ಯಾಕೆ ಭಾಗ್ಯ ಆಗಿಲ್ಲ, ಏನ್ ಹೇಳಕ್ ಹೊರಟಿದ್ದಾರೆ ಇವರು ಸಪೋರ್ಟ್ ಆಗಿದ್ರೆ ಯಾರಿಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಸುಮಲತಾ ಎಲ್ಲದರಿಂದಲೂ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಹೀಗಿರ್ಬೇಕಾದ್ರೆ ಏನಾದ್ರೂ ಅಸಮಾಧಾನ ಇದೆಯಾ, ಭಿನ್ನಾಭಿಪ್ರಾಯ ಇದೆಯಾ ಗೊತ್ತಿಲ್ಲ. ಎಲ್ಲದರಿಂದಲೂ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಯಾವ ಕಾರ್ಯಕ್ರಮದಲ್ಲೂ ಕೂಡ ಭಾಗ್ಯ ಆಗ್ತಾ ಇಲ್ಲ. ಹಾಗಾಗಿ ಇವರೇನು ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಿದ್ದಾರೋ ಅಥವಾ ರಾಜಕೀಯದಿಂದಲೇ ಅಂತರವನ್ನ ಕಾಯ್ದುಕೊಳ್ತಿದ್ದಾರೋ ಅನ್ನುವಂಥ ಒಂದು ಅನುಮಾನ ಸ್ವತಃ ಸುಮಲತಾ ಅಭಿಮಾನಿಗಳಿಗೆ ಇದೆ. ಸುಮಲತಾ ಅವರನ್ನ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಅಭೂತಪೂರ್ವವಾಗಿ ಗೆಲ್ಲಿಸಿದ್ರು ಅಲ್ಲಿನ ಜನ. ಹಾಗಾಗಿ ಅವ್ರಿಗೆ ಕೇಳುವ ನೈತಿಕತೆ ಇದೆ. ತುಂಬ ಜನ ಅವ್ರ ಜೊತೆಗೆ ಓಡಾಡಿದ್ರು, ಗೆಲ್ಲಿಸ್ಬೇಕು ಅಂತ ಪಣ ತೊಟ್ಟಿದ್ರು. ಇವತ್ತು ಅವ್ರಗಳಿಗೆ ಕನ್ಫ್ಯೂಷನ್ಸ್ ಇದೆ. ಸುಮಲತಾ ಅವರ ನಡೆಗೇನು, ರಾಜಕೀಯಕ್ಕೆ ಬರ್ತಾರೋ ಬರಲ್ವೋ, ಯಾಕೆ ಅಂತರ ಕಾಯ್ದುಕೊಂಡಿದ್ದಾರೆ, ಏನಾದರೂ ಅಸಮಾಧಾನ ಇದೆಯಾ, ಅಥವಾ ಯಾರ ಸಹವಾಸವೂ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದಾರಾ? ಈ ಎಲ್ಲ ಪ್ರಶ್ನೆಗಳ ನಡುವೆ ಇವತ್ತಾದರೂ ಭಾಗ್ಯ ಆಗೋದ್ರ ಮುಖಾಂತರವಾಗಿ ಎಲ್ಲದಕ್ಕೂ ತೆರೆ ಎಳೆಯುವಂಥ ಕೆಲಸವನ್ನ ಮಾಡ್ತಾರ ಸುಮಲತಾ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ. ಬಟ್ ಸುಮಲತಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಷನ್ಸ್ ಅನ್ನು ಕೊಟ್ಟಿಲ್ಲ, ಎಲ್ಲೂ ಕಾಣಿಸ್ಕೊಳ್ತಾನೂ ಇಲ್ಲ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿಯವರು ಇವ್ರನ್ನ ಸೈಡ್ ಲೈನ್ ಮಾಡಿದ್ರು, ಇವರೇ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ್ರು, ಜೆಡಿಎಸ್ ಜೊತೆಗೆ ಮರ್ಜ್ ಆಗಿದ್ದಕ್ಕೆ ಸುಮಲತಾ ಅವ್ರಿಗೆ ಸಮಸ್ಯೆನೋ ಏನು ಎತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ.